ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಡೋಯ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ರೌಂಡ್ ಶೇಪ್ನ ಟೇಬಲ್ ಕ್ಲಾತು, ಥಾಲ್ ಪೋಶ್ ಅಂತ ಹೇಳ್ತಾರೆ. ಇದಕ್ಕೆ ಈ ಥರ 4 ಕಲರ್ನ ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ. ಬೇರೆ ಬೇರೆ ಕಲರ್ ಉಪಯೋಗಿಸ್ಕೊಂಡು 4 ಕಲರ್ ಉಪಯೋಗಿಸ್ಕೊಂಡು ಮಾಡ್ತೀನಿ. ನೀವು ಬೇಕಾದರೆ ಕಡಿಮೆ ಕಲರಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೌಂಡ್ ಟೇಬಲ್ ಕ್ಲಾತ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಫಸ್ಟು ಮ್ಯಾಜಿಕ್ ರಿಂಗ್ ಮಾಡೋಣ. ಈ ಥರ ಕೈಗೆ ದಾರ ಸುಂದ್ಕೊಳ್ಳಿ, ಕ್ರಾಸ್ ಬರೋ ಥರ ಮಾಡ್ಕೊಳ್ಳಿ. ಈ ಥರ ನೋಡಿ, ಕ್ರಾಸ್ ಬಂದಿದೆ. ಇಲ್ಲಿ ಕೆಳಗಿನ ದಾರವನ್ನು ಮೇಲಿನ ದಾರದ ಹಿಂದೆ ಒಳಗಿಂದ ತೊಗೊಂಬನ್ನಿ. ಇದನ್ನು ಕೈಯಿಂದ ತೆಗೀರಿ. ಇಲ್ಲಿ ಒಂದು ರಿಂಗ್ ಫಾರ್ಮ್ ಆಗುತ್ತೆ. ಇದನ್ನು ಮ್ಯಾಜಿಕ್ ರಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಅದನ್ನು ಬೇಕಾದಂಗೆ ಚಿಕ್ಕದು ದೊಡ್ಡದು ಮಾಡೋಕ್ಕಾಗತ್ತೆ. ಅದಕ್ಕೆ ನಾನಿದು ಮೊದಲಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಈಗ ಇದರಲ್ಲಿ ವರ್ಕ್ ಮಾಡ್ಕೋಬೇಕು. ಈ ರಿಂಗಲ್ಲಿ ಫಸ್ಟು 3 ಚೈನ್ ಮಾಡ್ತಾಯಿದ್ದೀನಿ. ಅದೊಂದು ಡಬಲ್ ಕ್ರೋಶೆ ಈಕ್ವಲ್ 3 ಚೈನು. ಆಮೇಲೆ ಡಬಲ್ ಕ್ರೋಶೆ ಮಾಡ್ತಾ ಹೋಗೋದು ಈ ರಿಂಗಿನ ಒಳಗಡೆ. ನೋಡಿ, 2 ಡಬಲ್ ಕ್ರೋಶೆ ಆಯ್ತು ನೋಡಿ. ಈಗ 3 ಈ ಥರ ರಿಂಗಿನ ಒಳಗಡೆಯಿಂದ ದಾರ ತಗೊಂಡು ರಿಂಗಿನ ಒಳಗಡೆ ಮಾಡೋದು. ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಆಮೇಲೆ ಉಳಿದ ದಾರದನ್ನು ಎಳೆದ್ಬಿಟ್ಟು ಚಿಕ್ಕದು ಮಾಡೋಕ್ಕಾಗತ್ತೆ. ನಮಗೆ ಬೇಕಾದಷ್ಟೇ ಮಾಡೋಕ್ಕಾಗತ್ತೆ. ಅದಕ್ಕೆ ಮ್ಯಾಜಿಕ್ ರಿಂಗು ಅಂತ ಹೇಳೋದು. ನಾನು ಮೊದಲಿನ ವೀಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ. ಈ ಥರ 20 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಮಗೆ ಈಗ ಇವತ್ತು ಮಾಡೋ ಡಿಸೈನ್ಗೆ 20 ಡಬಲ್ ಕ್ರೋಶೆ ಮಾಡ್ಕೋಬೇಕು ರಿಂಗಿನ ಒಳಗಡೆ. ಈ ಥರ ಉದ್ದಕ್ಕೆ ಮಾಡ್ಕೊಂಡು ಹೋಗಿ 20 ಆಗೋವರೆಗೂ ಕೌಂಟ್ ಮಾಡ್ಕೊಳ್ಳಿ. ಫಸ್ಟಿನ 3 ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ, ಅದರಿಂದ ಅದು ಕೌಂಟಿಗೆ ಬರುತ್ತೆ. ಆಮೇಲೆ 19 ಅಂದರೆ 20 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಫುಲ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಫುಲ್ 20 ಮಾಡಿದ್ದೀನಿ. ಆದರೂ ಇಷ್ಟು ಜಾಗ ಉಳಿದಿದೆಯಲ್ವಾ. ಈಗ ನೋಡಿ, ಈ ಸಣ್ಣ ದಾರ ಇದೆ ನೋಡಿ ಫಸ್ಟಿಂದು, ಅದನ್ನು ಎಳ್ಕೋಬೇಕು. ಈ ದಾರನ ಎಳೆದ್ರೆ ರಿಂಗು ಚಿಕ್ಕದಾಗತ್ತೆ ನೋಡಿ. ಈ ಥರ ಚಿಕ್ಕದಾಗತ್ತೆ. ಇದಕ್ಕೆ ಮ್ಯಾಜಿಕ್ ರಿಂಗ್ ಅಂತ ಹೇಳೋದು. ಅದಕ್ಕೆ ಸುಲಭ ಆಗತ್ತೆ ಅಂತ. ಈಗ ಒಳಗಡೆ ಏನು ಜಾಗ ಉಳಿಯಲ್ಲ, ಫುಲ್ಲು ರಿಂಗ್ ಕೌಂಟಾಗಿ ಫುಲ್ ರಿಂಗ್ ಕ್ಲೋಸ್ ಆದಂಗೆ ಆಗುತ್ತೆ. ಈಗ ಫಸ್ಟಿನ 3 ಚೈನ್ ಹಾಕಿರೋದಲ್ಲ ಫಸ್ಟು, ಅದರಲ್ಲಿ 3rd ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು, ಸೇರಿಸ್ಕೋಬೇಕು ಸ್ಲಿಪ್ ಸ್ಟಿಚ್ ಹಾಕಿ. ಈ ಥರ ಬೇರೆ ವೀಡಿಯೋಗಳು ನೀವು ನನ್ನ ವೀಡಿಯೋಗಳು ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಅದರಲ್ಲೆಲ್ಲ ತೋರಿಸಿದ್ದೀನಿ ನಾನು. ಈಗ ಸೆಕೆಂಡ್ ರೌಂಡಿಗೆ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದೊಂದು ಡಬಲ್ ಕ್ರೋಶೆ ಈಕ್ವಲು. ಮತ್ತು ಅಲ್ಲೇ ಸ್ಟಾರ್ಟ್ ಮಾಡಿದ್ದೀವಲ್ವ, ಅದರ ಅಲ್ಲಿ ಡಬಲ್ ಕ್ರೋಶೆ ಮೇಲೇ ಇನ್ನು ಡಬಲ್ ಕ್ರೋಶೆ, ಇನ್ನು ನೆಕ್ಸ್ಟ್ ಇಂದಲ್ಲಿ ಅದರಲ್ಲೂ 2. ಅಂದರೆ ಪ್ರತಿ ಒಂದು ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಅದರಲ್ಲಿ ಒಂದಲ್ಲಿ 2ರಂಗೆ ಡಬಲ್ ಕ್ರೋಶೆ ಆಗ್ತಾ ಹೋಗೋದು. ಅಂದರೆ 40 ಆಗುತ್ತೆ. ಫಸ್ಟ್ ರೌಂಡ್ 20 ಮಾಡಿರೋದಲ್ವ ಡಬಲ್ ಕ್ರೋಶೆ, ಸೆಕೆಂಡ್ ರೌಂಡು 40 ಆಗುತ್ತೆ. ಒಂದಲ್ಲಿ 2 ಹಂಗೆ ಮಾಡ್ಕೊಂಡು ಹೋಗಬೇಕು. ಒಂದು ಚೈನಲ್ಲಿ 2 ಡಬಲ್ ಕ್ರೋಶೆ. ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಪ್ರತಿ ಚೈನಲ್ಲೂ 2 ಮಾಡಬೇಕು. ಫುಲ್ ರೌಂಡು ಆ ಥರ ಮಾಡ್ಕೋಬೇಕು, ಒಂದು ಬಿಡ್ದಂಗೆ. ಕೌಂಟಿಂಗ್ ತಪ್ಪಬಾರ್ದು, ತಪ್ಪಿದರೆ ಮುಂದಿನ ಡಿಸೈನ್ ಹಾಳಾಗತ್ತೆ ನೋಡಿ. 40 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಈ ರೌಂಡು. ಈಗಲೂ ಅಷ್ಟೇ, ಫಸ್ಟ್ 3 ಚೈನ್ ಇದೆಯಲ್ವ, ಪ್ರತಿ ಸಾರಿನೂ ಫಸ್ಟ್ 3 ಚೈನ್ನ 3rd ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೋಬೇಕು ನೀವು. ಈ ಥರ ಒಂದರ ಒಳಗಡೆ ಒಂದು ತಗೊಂಡು ಬಂದರೆ ಅದು ಸ್ಲಿಪ್ ಸ್ಟಿಚ್ಚು. ಈ ಥರ ಮಾಡಿ ಸೇರಿಸ್ಕೋಬೇಕು. ಪ್ರತಿ ರೌಂಡ್ ಎಂಡಲ್ಲೂ ಅದೇ ಥರ ಮಾಡೋದು. ಈಗ ನೆಕ್ಸ್ಟ್ ರೌಂಡಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಹಾಫ್ ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆ ಈಕ್ವಲ್ ಡಬಲ್ ಕ್ರೋಶೆ ಅಲ್ಲ ಇಲ್ಲಿ. ಈಗ ನೆಕ್ಸ್ಟು 2, 3, 4, 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ. ಅಂದರೆ ಫಸ್ಟಿನ 2 ಚೈನು ಹಾಫ್ ಡಬಲ್ ಕ್ರೋಶೆ ಮತ್ತು 5 ಎಕ್ಸ್ಟ್ರಾ ಚೈನು, ಒಟ್ಟು 7 ಚೈನ್ ಹಾಕ್ಕೊಂಡಿದ್ದೀನಿ. 7 ಚೈನ್ ಹಾಕ್ಕೊಂಡ್ಮೇಲೆ ಇಲ್ಲಿ ಈ ಮೊದಲಿನ ರೌಂಡಿನ 4 ಡಬಲ್ ಕ್ರೋಶೆ ಬಿಟ್ಟು 5ನೇ ಡಬಲ್ ಕ್ರೋಶೆಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವೀಗ. ಈಗ ಎಲ್ಲಿ ಚೈನ್ ಮಾಡಿದಿರೋ ಅದಾದಮೇಲೆ 4 ಡಬಲ್ ಕ್ರೋಶೆ ಬಿಟ್ಕೋಬೇಕು. 3, 4 ಬಿಟ್ಟು 5ನೇದಲ್ಲಿ ನೋಡಿ, ಈ ಥರ ಬಿಟ್ಟು 5ನೇದಲ್ಲಿ ಹಾಫ್ ಡಬಲ್ ಕ್ರೋಶೆ. 3 ಲೂಪನ್ನು ಒಟ್ಟಿಗೆ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಥರ ಮಾಡಿ 3 ಲೂಪನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋದು. ಮತ್ತು 5 ಚೈನು, 1, 2, 3, 4, 5. ಇದನ್ನು 4 ಚೈನ್ ಬಿಟ್ಟು 5ನೇದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೋಬೇಕು. 5ನೇದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಲೂಪನ್ನು ಒಂದೇ ಮಾಡಿ ಸೇರಿಸ್ಕೋಬೇಕು. ಮತ್ತು 5 ಚೈನು, ಮತ್ತು ನೆಕ್ಸ್ಟು 5ನೇದಲ್ಲಿ 5 ಚೈನು, ಮತ್ತು 4 ಬಿಟ್ಟು 5ನೇದಲ್ಲಿ ಪೂರ್ತಿ ರೌಂಡ್ ಅದೇ ಥರ ಮಾಡ್ಕೊಂಡು ಹೋಗಬೇಕು ನೀವು. ಹಾಫ್ ಡಬಲ್ ಕ್ರೋಶೆ ದಾರ ಸುಂದ್ಕೊಳ್ಳಿ. 5ನೇದಲ್ಲಿ ದಾರ ತೊಗೊಂಬನ್ನಿ, 3 ಲೂಪ್ ಆಗುತ್ತೆ, 3ನ್ನು ಒಂದೇ ಮಾಡಿ. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ.
ನೋಡಿ ಪೂರ್ತಿ ರೌಂಡ್ ಮಾಡಿ ಆ ಹಾಫ್ ಡಬಲ್ ಕ್ರೋಶೆ ಅಂದರೆ 2 ಚೈನು ಹಾಫ್ ಡಬಲ್ ಕ್ರೋಶೆ ಈಕ್ವಲ್ ಮಾಡಿರೋದಲ್ವ, 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈಗ ನೆಕ್ಸ್ಟ್ ರೌಂಡು ಬೇರೆ ಕಲರ್ ದಾರ ತಗೊಳ್ತಾ ಇದ್ದೀನಿ. ನೋಡಿ ಈ ಥರ ಸ್ಲಿಪ್ ಸ್ಟಿಚ್ ಮಾಡಿ ಸ್ಟ್ರಿಪ್ ನಾಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಫಸ್ಟ್ ರಿಂಗ್ ಇದೆಯಲ್ವ, ಆ ರಿಂಗಲ್ಲಿ ಯಾವುದಾದ್ರೂ ಒಂದು ರಿಂಗಲ್ಲಿ ಸೇರಿಸ್ಕೊಳ್ಳಿ. ಅದನ್ನು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಥರ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ ಈಗ 1 2 3 ಚೈನ್ ಅಂದರೆ ಒಂದು ಡಬಲ್ ಕ್ರೋಶೆ ಈಕ್ವಲ್. ಮತ್ತು ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನಾವು. 2 5 ಚೈನ್ ಗ್ಯಾಪ್ ಬಿಟ್ಟಿದ್ದೀರಲ್ವ, ಅಲ್ಲಿ ಗ್ಯಾಪಲ್ಲೇ ಸೇರಿಸ್ಕೊಳ್ಳಿ. ಗ್ಯಾಪಲ್ಲೇ ಮುಂದುವರ್ಸ್ಕೊಂಡು ಹೋಗಿ ಚೈನ್ ಮಾಡಿಬಿಟ್ಟು ಡಬಲ್ ಕ್ರೋಶೆ. ಒಟ್ಟು 5 ಡಬಲ್ ಕ್ರೋಶೆ ಮಾಡಿದ್ದೀನಿ. 5 ಡಬಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ ಮಾಡಿಬಿಟ್ಟು ಮತ್ತು ಅದರಲ್ಲೇ ಅದೇ 5 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 5 ಈ ಥರ 5 ಡಬಲ್ ಕ್ರೋಶೆ, 2 ಚೈನು, 5 ಡಬಲ್ ಕ್ರೋಶೆ. ಆ 5 ಚೈನ್ ಗ್ಯಾಪಲ್ಲಿ ಮಾಡಿರೋದು. ಈಗ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಡೈರೆಕ್ಟಾಗಿ ಮಧ್ಯದಲ್ಲಿ ಯಾವುದೂ ಚೈನ್ ಹಾಕಲಿಕ್ಕಿಲ್ಲ. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ, 2 ಚೈನು, 5 ಡಬಲ್ ಕ್ರೋಶೆ. 1 2 3 4 5 2 ಚೈನು ಮತ್ತು ಅದೇ 5 ಚೈನ್ ಗ್ಯಾಪಲ್ಲಿ 1 2 3 4 ನೋಡಿ ಈ ಥರ ಬರುತ್ತೆ. 5 ಡಬಲ್ ಕ್ರೋಶೆ, 2 ಚೈನು, 5 ಡಬಲ್ ಕ್ರೋಶೆ. ಇದೇ ಥರ ರೌಂಡಿಗೆ ಮಾಡ್ಕೊಳ್ಳಿ. ಪ್ರತಿ 5 ಚೈನ್ ಗ್ಯಾಪಲ್ಲೂ ಅದೇ ಥರ 5 ಡಬಲ್ ಕ್ರೋಶೆ, 2 ಚೈನು, 5 ಡಬಲ್ ಕ್ರೋಶೆ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಪೂರ್ತಿ ರೌಂಡ್ ಮಾಡಿದ್ದೀನಿ. ಪ್ರತಿ 5 ಚೈನಲ್ಲೂ 5 ಡಬಲ್ ಕ್ರೋಶೆ, 2 ಚೈನು, 5 ಡಬಲ್ ಕ್ರೋಶೆ. ಈಗ ಫಸ್ಟಿಗೆ 3 ಚೈನ್ ಹಾಕಿರೋದಲ್ವ, 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು. ಈಗ ನೆಕ್ಸ್ಟ್ ರೌಂಡಿಗೆ ಈ ಮಧ್ಯದಲ್ಲಿ 2 ಚೈನ್ ಬಿಟ್ಟಿದ್ದೀವಲ್ವ, 5 ಡಬಲ್ ಕ್ರೋಶೆ, 2 ಚೈನು, 5 ಡಬಲ್ ಕ್ರೋಶೆ, ಅಲ್ಲಿ ವರ್ಕ್ ಮಾಡ್ಬೇಕು ನಾವು. ಆ 2 ಚೈನಲ್ಲಿ 2 ಚೈನ್ಗೆ ಇಲ್ಲಿಂದ ದೂರ ಆಗತ್ತೆ ನೋಡಿ, ಇಲ್ಲಿಂದಲೇ ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲಿವರೆಗೂ ಬರಬೇಕು ನಾವು. ಅದಕ್ಕೆ ಏನು ಮಾಡಬೇಕು ಅಂದರೆ ಪ್ರತಿ ಡಬಲ್ ಕ್ರೋಶೆ ಮೇಲೇನು ಸ್ಲಿಪ್ ಸ್ಟಿಚ್ ಹಾಕ್ತಾ ಅಲ್ಲಿವರೆಗೆ ಬರಬೇಕು ನಾವು. ಈಗ ಫಸ್ಟಿಂದಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸಿದ್ದೀನಿ ಆ 3 ಚೈನಲ್ಲಿ. ಮತ್ತು ನೆಕ್ಸ್ಟು ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ, ಎಲ್ಲ ಡಬಲ್ ಕ್ರೋಶೆಗಳಲ್ಲೂ ಈ ಥರ ದಾರ ತಂದು ಸ್ಲಿಪ್ ಸ್ಟಿಚ್ಚು ನೋಡಿ ಈ ಥರ ಎಲ್ಲದರಲ್ಲೂ ಹಾಕ್ಬೇಕು. ಅಲ್ಲಿವರೆಗೂ ಬರಬೇಕು ನಾವು. ಆ 2 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿವರೆಗೂ. ಈಗ ಆ 2 ಚೈನ್ ಗ್ಯಾಪಲ್ಲೂ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು ನಾವು. ಅಲ್ಲಿವರೆಗೂ ಬಂದು ಒಂದು ಸ್ಲಿಪ್ ಸ್ಟಿಚ್. ಈಗ ಶುರು ಮಾಡೋಣ. 3 ಚೈನು, ಒಂದು ಡಬಲ್ ಕ್ರೋಶೆ ಈಕ್ವಲು. ಆಮೇಲೆ ಅದೇ ಆ 2 ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, ಅಂದರೆ 4 ಡಬಲ್ ಕ್ರೋಶೆ. ಆ 3 ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು 3 ಡಬಲ್ ಕ್ರೋಶೆ, ಅಂದರೆ ಒಟ್ಟು 4. ಈಗ 2 ಚೈನು ಮತ್ತು 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ, 2 ಚೈನು, 4 ಡಬಲ್ ಕ್ರೋಶೆ. ಆ 2 ಚೈನ್ ಗ್ಯಾಪಲ್ಲೇ ಮಾಡ್ಕೋಬೇಕು ನಾವು. 2 3 4 4 ಡಬಲ್ ಕ್ರೋಶೆ, 2 ಚೈನು, 4 ಡಬಲ್ ಕ್ರೋಶೆ, ಈ ಥರ ಬರುತ್ತೆ. ಈಗ ನೆಕ್ಸ್ಟು 2 ಚೈನು, 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ವ, ನೆಕ್ಸ್ಟ್ ಇದರಲ್ಲಿ ಆರ್ಚಲ್ಲಿ, ಆ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ, 2 3 4 ಡಬಲ್ ಕ್ರೋಶೆ, 2 ಚೈನು, 4 ಡಬಲ್ ಕ್ರೋಶೆ. 2 3 4 ಮತ್ತು 2 ಚೈನ್ ನೆಕ್ಸ್ಟ್ ಆರ್ಚಿಗೆ ಹೋಗ್ಬೇಕಾದ್ರೆ
ಈ ಥರ ಬರುತ್ತೆ. ನೆಕ್ಸ್ಟ್ 2 ಚೈನು, ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ, 2 ಚೈನ್, 4 ಡಬಲ್ ಕ್ರೋಶೆ, ಈ ಥರ 4 ಡಬಲ್ ಕ್ರೋಶೆ, 2 ಚೈನು, 4 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಆರ್ಚಿಗೆ ಹೋಗೋದಕ್ಕಿಂತ ಮೊದಲು ಒಂದು 2 ಚೈನ್ ಮಾಡ್ಕೋಬೇಕು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ನೋಡಿ ರೌಂಡ್ ಬಂದಿದ್ದೀನಿ, ನಾನು ಪೂರ್ತಿ ಮಾಡಿದ್ದೀನಿ. ಈಗ ಫಸ್ಟಿನ 3rd ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು, ಪ್ರತಿ ರೌಂಡಲ್ಲೂ ಅದೇ ಥರ ಸೇರಿಸ್ಕೊಳ್ಳೋದು, ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳೋದು. ನೆಕ್ಸ್ಟ್ ರೌಂಡಲ್ಲಿ ಏನಂದರೆ, ನೀವು ಸ್ಲಿಪ್ ಸ್ಟಿಚ್ ಹಾಕಿದ್ದೀರಲ್ವ, ಅದನ್ನು ಬಿಟ್ಟು ಅದರ ನೆಕ್ಸ್ಟ್ ಡಬಲ್ ಕ್ರೋಶಲ್ಲಿ ಇನ್ನೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ವರ್ಕ್. ಅಂದರೆ ಫಸ್ಟ್ ಡಬಲ್ ಕ್ರೋಶನ ಬಿಟ್ಟು 3 ಚೈನು, 1 ಡಬಲ್ ಕ್ರೋಶೆ ಈಕ್ವಲು, ಮತ್ತು ಅದರ ಮೇಲೆ ಎಲ್ಲ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೂ ಒಂದೊಂದು ಡಬಲ್ ಕ್ರೋಶೆ, ಆಯಿತಾ. ಈಗ 3 ಆದಂಗೆ ಆಯಿತಾ. ಫಸ್ಟ್ 3 ಚೈನು, ಮತ್ತೊಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, ಮತ್ತು ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮಾತ್ರ, ಮತ್ತು 2 ಚೈನು, ಮತ್ತು 2 ಡಬಲ್ ಕ್ರೋಶೆ, ಅದೇ 2 ಚೈನ್ ಗ್ಯಾಪಲ್ಲಿ, ಮಿಡ್ಲಿನ 2 ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ. ನೆಕ್ಸ್ಟು ಅದರ ಮುಂದೆ ಡಬಲ್ ಕ್ರೋಶೆ ಇದೆಯಲ್ವ 4, ಅದರಲ್ಲಿ 3ರಲ್ಲಿ ಪ್ರತಿಯೊಂದರಲ್ಲೂ ಹಾಕಬೇಕು, ಕೊನೆಯದನ್ನು ಬಿಡಬೇಕು. ಪ್ರತಿ ಒಂದು ಡಬಲ್ ಕ್ರೋಶೆ ಮೇಲೂ ಹಾಕ್ತೀವಿ. ಇದೇ ಥರ ಮುಂದುವರ್ಕೊಂಡು ಹೋಗುತ್ತೆ. ಈಗ 3 ಹಾಕಿದೆ, ಆ 4ನೇದನ್ನು ಬಿಟ್ಟಿದ್ದೀನಿ. ಈಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೆಕ್ಸ್ಟಲ್ಲಿ ಫಸ್ಟಿಂದನೂ ಬಿಡಬೇಕು. ಸೆಕೆಂಡನ್ನು ಅಲ್ಲಿ 4 ಇದೆಯಲ್ವ, 4ರಲ್ಲಿ ಫಸ್ಟ್ ಬಿಟ್ಟು ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು. ಪ್ರತಿ ಆರ್ಚಲ್ಲೂ ಫಸ್ಟ್ ಮತ್ತು ಲಾಸ್ಟ್ ಡಬಲ್ ಕ್ರೋಶೆಗಳನ್ನು ಬಿಟ್ಟು ಪ್ರತಿಯೊಂದಲ್ಲೂ ಮಧ್ಯದಲ್ಲಿ ಪ್ರತಿಯೊಂದಲ್ಲೂ ಹಾಕ್ಕೋಬೇಕು. ಆ 2 ಚೈನ್ ಗ್ಯಾಪಲ್ಲಿ ಮಾತ್ರ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಆಗುತ್ತೆ ಪ್ರತಿ ರೌಂಡಲ್ಲೂ. ನೋಡಿ ಈಗ 3 ಹಾಕಿದೆ. ಈಗ ಮಧ್ಯದಲ್ಲಿ 2 ಚೈನ್ ಗ್ಯಾಪು, ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ, 1 2. ಇನ್ನು ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆಲ್ಲ ಡಬಲ್ ಕ್ರೋಶೆನೇ ಪ್ರತಿಯೊಂದರಲ್ಲೂ, ಆದರೆ ಕೊನೆಯದನ್ನು ಬಿಡಬೇಕು. 4 ಇದೆ ಅಲ್ಲಿ ಕೆಳಗಡೆ ಡಬಲ್ ಕ್ರೋಶೆ, ಇದರಲ್ಲಿ ಈಗ 3ಕ್ಕೆ ಹಾಕ್ತೀನಿ, 4ನೇದನ್ನು ಬಿಡ್ತೀನಿ. ಸ್ಟಾರ್ಟಿಂಗಲ್ಲೊಂದು, ಲಾಸ್ಟಿಂಗೊಂದು ಬಿಡೋದು, ಮಧ್ಯದಲ್ಲೆಲ್ಲ ಎಲ್ಲದರಲ್ಲೂ ಹಾಕ್ಕೊಂಡು ಹೋಗೋದು, ಅಷ್ಟೇ ಇರೋದು. ಇದು ತುಂಬ ಸಿಂಪಲ್. ಇದು 2 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆರ್ಚಲ್ಲಿ ಫಸ್ಟ್ ಡಬಲ್ ಕ್ರೋಶೆನ ಬಿಡಿ, ಸೆಕೆಂಡ್ ಡಬಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮಿಡ್ಲಿನ 2 ಚೈನ್ ಗ್ಯಾಪಲ್ಲಿ. ಮತ್ತೆ ಪುನಃ ಕಂಟಿನ್ಯೂ ಮಾಡ್ಕೊಳ್ಳಿ ಪ್ರತಿಯೊಂದರಲ್ಲೂ. ಕೊನೆಯದನ್ನು ಮಾತ್ರ ಬಿಟ್ಕೊಳ್ಳಿ, ಕೊನೆಯ ಡಬಲ್ ಕ್ರೋಶೆನ ಬಿಡಿ, 2 ಚೈನ್ ಹಾಕಿ ನೆಕ್ಸ್ಟ್ ಆರ್ಚಿಗೆ ಹೋಗಿ. ಹಿಂಗೆ ಮಾಡ್ತಾ ಹೋಗ್ಬೇಕು ನಿಮಗೆ. ನೋಡಿ ಈ ಥರ ರೌಂಡ್ ಮಾಡಿದ್ದೀನಿ, ಪೂರ್ತಿ ರೌಂಡು. ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಳ್ಳಿ, ಕೊನೆಯದು 2 ಚೈನ್ ಇದೆ ಅಂದರೆ ಪ್ರತಿ ಗ್ಯಾಪಲ್ಲೂ ಹಾಕ್ತೀವಲ್ವ, ಅದೇ ಥರ ಈ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಆಗಿನ ಹಾಗೆ ಪ್ರತಿ ರೌಂಡು ಸೇರಿಸೋದು ಅದೇ ಥರನೇ. ಈಗ ನಾನು ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾಯಿದ್ದೀನಿ. ಒಂದು ಚೈನ್ ಮಾಡಿ ಇದನ್ನು ದಾರ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಅದನ್ನು ಒಳಗೆ ಸೇರಿಸ್ಕೊಂಡ್ರೆ ಆಯಿತಾ ದಾರಗಳನ್ನು, ಉಳಿದಿರೋ ದಾರನೆಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಕಲರ್ ದಾರ, ಬ್ಲೂ ಕಲರು, ಇದನ್ನು ಸ್ಲಿಪ್ ನಾಟ್ ಮಾಡಿ. ನೋಡಿ ಈಗ ನಾವು ಪ್ರತಿ ಆರ್ಚಲ್ಲೂ ಅದೇ ಥರ ಮಾಡ್ಕೊಳ್ಳೋದು. ನೋಡಿ ಫಸ್ಟಿಂದ ಬಿಡಿ, ಆ ಫಸ್ಟ್ ಡಬಲ್ ಕ್ರೋಶೆ, ಸೆಕೆಂಡ್ ಡಬಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ. ಎಲ್ಲಿ ವರ್ಕ್ ಮಾಡ್ತೀವೋ ಅಲ್ಲಿ ಸೆಕೆಂಡ್ ಡಬಲ್ ಕ್ರೋಶೆ, ಅಲ್ಲಿಂದ ವರ್ಕ್ ಸ್ಟಾರ್ಟು. ಫಸ್ಟನ್ನು ಬಿಡಬೇಕು, ಪ್ರತಿ ಆರ್ಚಲ್ಲೂ ಫಸ್ಟ್ ಮತ್ತು ಲಾಸ್ಟಿಂದನೂ ಬಿಡಬೇಕು. ನೋಡಿ ಇಲ್ಲಿಗೆ ಸೇರಿಸ್ಕೊಂಡಿದ್ದೀನಿ. 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಆಯಿತು. 3 ಚೈನ್, 1 ಡಬಲ್ ಕ್ರೋಶೆ ಈಕ್ವಲು. ಮತ್ತು ಈಗ ಪ್ರತಿ ಡಬಲ್ ಕ್ರೋಶೆಯಲ್ಲಿ ಒಂದೊಂದು ಹಾಕ್ಕೊಳ್ಳಿ. ಈಗ ಲಾಸ್ಟ್ ಟೈಮು 3 ಬಂದಿತ್ತು ಒಂದು ಸೈಡು, ಆರ್ಚಿನ ಒಂದು ಸೈಡು. ಈಗ 4 ಬರುತ್ತೆ. 3 4 ಡಬಲ್ ಕ್ರೋಶೆ ಆಯಿತು. ಇನ್ನೀಗ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆ, 1 2.
ಇನ್ನೀಗ ನೆಕ್ಸ್ಟು ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಡಬಲ್ ಕ್ರೋಶೆ, ಕೊನೆಯದನ್ನು ಬಿಟ್ಟು 1 2 3 ಇನ್ನೊಂದು ಬರುತ್ತೆ 4 ನೋಡಿ 4 ಕೊನೆಯದನ್ನು ಮಾತ್ರ ಬಿಡಬೇಕು. ಕೊನೆ ಡಬಲ್ ಕ್ರೋಶೆ ಅದೊಂದು ಬಿಟ್ಟಿದ್ದೀನಿ. ಸ್ಟಾರ್ಟಿಂಗು ಮತ್ತು ಎಂಡಿಂಗು, ಪ್ರತಿ ಆರ್ಚಿನ ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಒಂದು ಡಬಲ್ ಕ್ರೋಶೆ ಬಿಡಬೇಕು. ಈಗ ಇಲ್ಲಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿನ 2 ರೋ 2 ಚೈನ್ ಹಾಕಿರೋದು, ಈಗ 3 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆ ಬಿಡಿ, ಸೆಕೆಂಡ್ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲದರಲ್ಲೂ ಮಾಡ್ಕೊಂಡು ಹೋಗಿ ಡಬಲ್ ಕ್ರೋಶೆ 2 ಪ್ರತಿಯೊಂದರ ಮೇಲೇನು ಮತ್ತೆ ಫಸ್ಟಿಂದ ಬಿಟ್ಟು ಪ್ರತಿಯೊಂದಲ್ಲೂ ಎಂಡನ್ನು ಬಿಡಬೇಕು. ಅದೇ ಥರ ನೋಡಿ 4 ಡಬಲ್ ಕ್ರೋಶೆ ಆಯಿತು. ಇನ್ನೀಗ ಮಧ್ಯದ 2 ಚೈನ್ ಗ್ಯಾಪ್ ಇದೆ, ಅಲ್ಲಿ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ ನಾರ್ಮಲಾಗಿ. ಎರಡು ಚೈನು 2 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಎಲ್ಲದರಲ್ಲೂ ಒಂದೊಂದು ಡಬಲ್ ಕ್ರೋಶೆ. ಪ್ರತಿ ಡಬಲ್ ಕ್ರೋಶೆ ಮೇಲೇನು ಮಾಡ್ಕೋಬೇಕು ನೀವು. ಒಂದೊಂದು ರೌಂಡಿಗೂ ಒಂದೊಂದು ಡಬಲ್ ಕ್ರೋಶೆ ಎಕ್ಸ್ಟ್ರಾ ಆಗುತ್ತೆ. ಫಸ್ಟ್ 3 ಇತ್ತು, ಆಮೇಲೆ 4 ಇತ್ತು, ಈಗ 5 ಆಗುತ್ತೆ. ಈ ಕೊನೆಯದನ್ನು ಬಿಡಿ, ಕೊನೆಯ ಡಬಲ್ ಕ್ರೋಶೆ ಬೇಡ ಇದರಲ್ಲಿ ಮಾಡೋದು. ಈಗ 3 ಚೈನು, ಮೊದಲಿನ 2 ರೌಂಡು 2 ಚೈನ್ ಹಾಕಿರೋದು, ಈಗ 3 ಚೈನು ಫಸ್ಟ್ ಬಿಟ್ಟು ಸೆಕೆಂಡಿಂದಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೆಲ್ಲದಲ್ಲೂ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಮಿಡ್ಲಲ್ಲಿ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ, ಮತ್ತು ಎಂಡಲ್ಲಿ ಒಂದು ಬಿಟ್ಟು ಉಳಿದದ್ದಲ್ಲೆಲ್ಲ ಮಾಡ್ಕೋಬೇಕು. ಮತ್ತು 3 ಚೈನು ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಈ ಸರಿ 3 ಚೈನ್ ಮಧ್ಯದಲ್ಲಿ ಒಂದು ಆರ್ಚಿನ ಒಂದು ಆರ್ಚಿಗೆ 3 ಚೈನ್ ಗ್ಯಾಪ್ ಕೊಡೋದು. ಫಸ್ಟ್ 2 ರೌಂಡ್ 2. ಈಗ ಇನ್ನೊಂದು ರೌಂಡನ್ನು 3 ಚೈನೇ ಗ್ಯಾಪ್ ಕೊಡ್ತೀನಿ. 2 ರೌಂಡಿಗೆ ಒಂದು ಸಾರಿ ಒಂದೊಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ. ಫಸ್ಟ್ 2 ರೌಂಡ್ 2 ಚೈನು, ನೆಕ್ಸ್ಟ್ ಈಗ ಬ್ಲೂ ಇಂದು 3 ಚೈನು, ಮತ್ತು ಇನ್ನೊಂದು ಕಲರ್ ಸೇರಿಸ್ತೀನಿ, ಅದು 4 ಚೈನ್ ಆಗುತ್ತೆ. ಬೇಕು ಅಂದರೆ ಮತ್ತೂ ಸೇರಿಸ್ಕೊಳ್ಳಿ, ಅದು 5 ಚೈನ್ ಆಗುತ್ತೆ. ಪ್ರತಿ ಆರ್ಚಲ್ಲೂ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಒಂದೊಂದು ಬಿಟ್ಬೇಡಿ. ಮಧ್ಯದ 2 ಚೈನಲ್ಲಿ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ನಾನು 2-3 ಕಲರ್ ಸೇರಿಸ್ಕೊಂಡು ಮುಂದೆವರೆಗೂ ಮಾಡಿದ್ದೀನಿ, ಒಂದು 3-4 ರೋ. ಬೇಕಾದ್ರೆ ಇನ್ನೂ ದೊಡ್ಡ ಮಾಡ್ಬೋದು. ಆ ಮಧ್ಯದ 2 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಹಾಕ್ಕೊಂಡಿದ್ದೀನಿ, ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಕುಚ್ಚು ಅಂದರೆ ಸ್ವಲ್ಪ ಒಂದು ಸ್ವಲ್ಪ ಇದರಲ್ಲಿ ತೋರಿಸೋದು, ತುಂಬ ದಪ್ಪಕ್ಕಲ್ಲ. ನೋಡಿ ಈ ಥರ ಕೈಗೆ ದಾರ ಸುಂದ್ಕೊಳ್ಳಿ. ನಿಮಗೆ ದೊಡ್ಡ ಉದ್ದ ಬೇಕು ಕುಚ್ಚು ಅಂದರೆ ಬೇರೆ ಏನಕ್ಕಾದ್ರೂ ಸುಂದ್ಕೊಳ್ಳಿ. ನಾನಿಲ್ಲಿ ಕೈಗೆ ಸುಂದ್ಕೊಳ್ತಾ ಇದ್ದೀನಿ, 5 ಸುತ್ತು ಸುತ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಅದು ಇಂತಿಷ್ಟೇ ಆಗಬೇಕು ಅಂತೇನಿಲ್ಲ. ದಪ್ಪ ಬೇಕು ಅಂದರೆ ದಪ್ಪ, ಕಡಿಮೆ ಅಂದರೆ ಕಡಿಮೆ. ತುಂಬ ದಪ್ಪ ಮಾಡೋದು ಚೆನ್ನಾಗಿ ಕಾಣಿಸಲ್ಲ ಇಂಥದ್ದಕ್ಕೆ. ತುಂಬ 2 ಎಳೆ 3 ಎಳೆ ಎಷ್ಟಾದರೂ ಮಾಡ್ಬೋದು. ನಾನಿಲ್ಲಿ 5 ಮಾಡಿದ್ದೀನಿ. ಇದನ್ನು ಈ ಥರ ಮಧ್ಯದಲ್ಲಿ ಮಾಡಿಸ್ಕೊಳ್ಳಿ, ಕೈಯಲ್ಲಿ ಹಿಂಗೆ ಇಟ್ಕೊಳ್ಳಿ. ಈ ಮಧ್ಯದ 2 ಚೈನ್ ಗ್ಯಾಪ್ ಇದೆ ನೋಡಿ ನಾವು ಮಾಡಿದ್ದು, ಅಲ್ಲಿ ಮಧ್ಯದ 2 ಚೈನ್ ಗ್ಯಾಪಲ್ಲಿ ಈ ಥರ ತಗೊಂಬನ್ನಿ. ರಿಂಗ್ ಆಗುತ್ತೆ ನೋಡಿ, ದೊಡ್ಡ ರಿಂಗು. ಈ ಉಳಿದಿರೋ ದಾರನ ಅದಕ್ಕೆ ಸೇರಿಸ್ಕೋಬೇಕು. ಈ ಥರ ನೋಡಿ, ಈ ಥರ ತಗೊಂಬನ್ನಿ, ಎಳ್ಕೊಳ್ಳಿ ಅಷ್ಟೇ. ಏನು ಬೇರೆಲ್ಲ ಇದು ಸ್ಟಿಚ್ ಹಾಕಬೇಕಾದ ಅಗತ್ಯ ಇಲ್ಲ, ಬೇರೆ ದಾರದಲ್ಲಿ ಕಟ್ಟಬೇಕಾದ ಅಗತ್ಯ ಇಲ್ಲ. ಅದರಲ್ಲಿ ಇಷ್ಟು ಮಾಡಿ ಸಾಕು. ಯಾಕಂದರೆ ಕಡಿಮೆ ಕುಚ್ಚಲ್ವ, 5 ಎಳೆ ಅಲ್ವಾ. 2 ಎಳೆ 3 ಎಳೆ 5 ಎಳೆ ತುಂಬ ದಪ್ಪ ಮಾಡೋದು ನಾವು ಸಾರಿ ಕುಚ್ಚಿನ ಹಂಗೆಲ್ಲ ಮಾಡಬಾರ್ದು, ಅದು ಚೆನ್ನಾಗಿ ಕಾಣಿಸಲ್ಲ. ಮಾಡ್ಬೋದು, ಇಲ್ಲಂತಲ್ಲ, ಅದು ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಂಥದ್ದಕ್ಕೆ ಈ ಟೇಬಲ್ ಕ್ಲಾತ್ನಂಥದ್ದಕ್ಕೆ. ಈಗ ಇನ್ನೊಂದು ಮಾಡ್ತಾಯಿದ್ದೀನಿ ಬ್ಲೂ ಕಲರಿಂದ. ನೋಡಿ ಈ ಥರ ಕಟ್ ಮಾಡಿ ನಾನು ಒಂದೇ ಮಾಡಿ ಹಿಡ್ಕೊಳ್ಳಿ. ಮಧ್ಯದಲ್ಲಿ ಈ ಥರ ಬೆಂಡ್ ಮಾಡ್ಕೊಳ್ಳಿ, ಅಂದರೆ 2 ರೌಂಡ್ 2 ಇದು ಮಾಡ್ಕೊಳ್ಳಿ ಮಡಿಕೆ. ಮಧ್ಯದ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಕಾರ್ನರ್ ಥರ ಈ ಥರ ಗ್ಯಾಪ್ ಇರುತ್ತಲ್ವ, ಇಲ್ಲಿ ದಾರ ತಗೊಂಬಂದು ಈ ದಾರನ ಒಳಗೆ ತಗೊಳ್ಳಿ. ನೋಡಿ ರಿಂಗ್ ಆಗುತ್ತೆ, ರಿಂಗಿನ ಒಳಗಡೆ ಈ ಕಡೆ ದಾರನ ತಗೊಂಡ್ಬನ್ನಿ. ಕೈಯಲ್ಲಿ ಮಾಡ್ಬೋದು ನೀವು, ಕ್ರೋಶೆ ಹುಕ್ಕಲ್ಲಾದರೆ ಸುಲಭ ಆಗುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಮಾಡಿಕೊಂಡು ಎಳ್ಕೊಂಡ್ರೆ ಆಯಿತು, ಟೈಟ್ ಮಾಡಿದರೆ ಆಯಿತು. ಆಮೇಲೆ ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಎಲ್ಲನೂ ಒಂದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಆವಾಗ. ನೋಡಿ ಇದನ್ನು ಅದರ ಜೊತೆಯಲ್ಲಿ ಹಿಡ್ಕೊಂಡು ನೋಡಿ, ಈ ಥರ ಹಿಡ್ಕೊಂಡು
ಕಟ್ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಬೇಕು ಅಷ್ಟೇ ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ರೌಂಡ್ ವಸ್ತುಗಳಿಗೆಲ್ಲ ಕವರ್ ಮಾಡ್ಕೋಬೋದು, ಟೇಬಲಲ್ಲಿ ಇಟ್ಕೋಬೋದು, ಮಧ್ಯದಲ್ಲಿ ವಾಸ್ ಏನಾದರೂ ಇಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರೌಂಡ್ ಶೇಪಲ್ಲಿ. ತಾಲ್ ಪೋಷ್ ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಟೇಬಲಲ್ಲಿ ಇಟ್ಕೋಬೋದು, ಮಧ್ಯದಲ್ಲಿ ಟೀಪಾಯಲ್ಲೆಲ್ಲ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ವಿಡಿಯೋನು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಟ್ರೈ ಮಾಡಿ, ಹೆಂಗೆ ಬಂತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.